Very good afternoon to my dear viewers. Welcome to my YouTube channel. This is Arun Kiradi here. In today's class, we would like to discuss the next part of our investment management subject, that is investment objectives ಅಂತ ನಾವಲ್ಲಿ ಕರಿತೀವಿ. ಸೊ ಹೂಡಿಕೆ ಮಾಡುವ ಹಿಂದಿರತಕ್ಕಂಥ ಉದ್ದೇಶಗಳೇನು ಅನ್ನೋದನ್ನು ನಾವು ನೋಡೋಣ. Why everyone want to invest the money, or you can say invest somewhere on that. On what basis the investor want to take the decision on it. So the primary objective of an investment is to increase the rate of return. Now see the point, why the everybody want to invest the money, with the intention to increase the rate of return. ನೋಡಿ ಫಸ್ಟ್ ಇಂಟೆನ್ಷನ್ ಏನೈತಪ್ಪ ಅಂದ್ರೆ ಪ್ರತಿಯೊಬ್ಬರದು ಹೂಡಿಕೆದಾರರದು ಅವರು ಹೂಡಿದಂಥ ಹಣಕ್ಕೆ ಪ್ರತಿಫಲ ಅವರಿಗೆ ಸಿಗಬೇಕು, ದ ರೇಟ್ ಆಫ್ ರಿಟರ್ನ್ ಅವ್ರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇನ್ವೆಸ್ಟ್ ಮಾಡ್ತಾರೆ. ಅನದರ್ ಪಾಯಿಂಟ್ ವಿಲ್ ರೆಡ್ಯೂಸ್ ದ ರಿಸ್ಕ್ ಅಂತ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೆಡ್ಯೂಸ್ ದ ರಿಸ್ಕ್. ನೋಡಿ ಎರಡು ಪಾಯಿಂಟ್ ನೆನ್ಪಿಟ್ಕೊರಿ. ದ ರಿಟರ್ನ್ ಶುಡ್ ಬಿ ಮೋರ್, the risk should be less. This is the agenda for the investment. ನೋಡಿ ಅದು ಸಿಂಪಲ್ ಐತಿ. ಲಾಭ ಹೆಚ್ಚಾಗಬೇಕು, ಅಪಾಯ ಕಡಿಮೆ ಆಗಬೇಕು. The return should be more and the risk should be less. On that basis the investment consider ಅಂತ. ಅದಕ್ಕೆ ಆಬ್ಜೆಕ್ಟಿವ್ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಅದರ ಯಾವ್ಯಾವ ಆಬ್ಜೆಕ್ಟಿವ್ ಅದಾವ ಅಂದ್ರೆ, ಫಸ್ಟ್ ಥಿಂಗ್ ಇನ್ಕಮ್ ಈಸ್ ಅ ಮೇನ್ ಆಬ್ಜೆಕ್ಟಿವ್ ಟು ಅರ್ನ್ ದ ಇನ್ಕಮ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ ಆರ್ ಇಂಟ್ರೆಸ್ಟ್ ಅಂತ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎರಡು ರೀತಿ ನಮ್ಗೆ ರಿಟರ್ನ್ ಸಿಗ್ತಾವ. ಎರಡು ರೀತಿ ರಿಟರ್ನ್ ಯಾವುದು ಅಂದ್ರೆ, ಒಂದು ರಿಟರ್ನು ಡಿವಿಡೆಂಡ್ ಇರುತ್ತೆ, ಇನ್ನೊಂದು ರಿಟರ್ನು ಇಂಟ್ರೆಸ್ಟ್ ಇರುತ್ತೆ. ಯಾಕೆ ಹಿಂಗಿರುತ್ತೆ ಅಂತ ಹೇಳ್ರಿ? ಬಿಕಾಸ್ ಡಿವಿಡೆಂಡ್ ಬರಬೇಕು ಅಂದ್ರೆ ನಾವು ಏನಿರ್ತೀವಿ, ಶೇರ್ ಹೋಲ್ಡರ್ ಇರ್ತೀವಿ. ಇಂಟ್ರೆಸ್ಟ್ ಬರಬೇಕು ಅಂದ್ರೆ ನಾವು ಏನಿರ್ತೀವಿ, ಡಿಬೆಂಚರ್ ಹೋಲ್ಡರ್ ಇರ್ತೀವಿ. ಬೋತ್ ಆರ್ ಕಾಲ್ಡ್ ಆಸ್ ಅ ಇನ್ವೆಸ್ಟರ್. Someone want to invest in a debenture and someone want to in a equity share, like that. Okay, because if the person don't want to take the risk, he can invest in a debenture, because the debenture will get the fixed rate of interest. If you want to ready to take the risk, you can invest in a share, so that you can become a equity shareholder or else preference shareholder, like that. So the what is the main objective of an investment? To earn the income ಅಂತ ನಾವಲ್ಲಿ ಕರಿತೀವಿ. So investment is a reasonable and expected return. So this is a very important point. Income is a main agenda to the every investor. ಇಷ್ಟೇ ನೆನ್ಪಿಟ್ಕೊರಿ. ಇನ್ಕಮ್ ಈಸ್ ಅ ಮೇನ್ ರೀಸನ್ ಬಿಹೈಂಡ್ ದ ಇನ್ವೆಸ್ಟ್ಮೆಂಟ್ ಅಂತ. ಹೂಡಿಕೆ ಮಾಡುವ ಹಿಂದೆ ಇರತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ, ಲಾಭವನ್ನು ಗಳಿಸೋದು, ಆದಾಯವನ್ನು ಹೆಚ್ಚಿಸೋದು. ಇನ್ಕಮ್ ಅಂದರೆ ಆದಾಯ. ಸೊ ಪ್ರತಿಯೊಬ್ಬರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಡ್ತಾರೆ. ಆದ ಕಾರಣಕ್ಕಾಗಿ ಅವರು ಹೂಡಿಕೆಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಕ್ಯಾಪಿಟಲ್ ಅಪ್ರಿಷಿಯೇಷನ್, ಬಂಡವಾಳ ಬೆಳವಣಿಗೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ಅದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಅಪ್ರಿಷಿಯೇಷನ್ ಇನ್ ದ ಕ್ಯಾಪಿಟಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಂದರೆ ಇನ್ಕ್ರೀಸ್ ದ ಕ್ಯಾಪಿಟಲ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ವಿ ವಾಂಟ್ ಟು ಇನ್ಕ್ರೀಸ್ ದ ಕ್ಯಾಪಿಟಲ್, ಆನ್ ದ್ಯಾಟ್ ಬೇಸಿಸ್ ದ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್. How the capital is increased? By the conservative growth, by the aggressive growth, by the speculation. Conservative ಅಂದ್ರೆ ಸೇಫ್ಟಿ ಅನ್ನಂಗೆ. If you grow for a safety purpose, if you grow by considering safety, that is a conservative growth. If you grow by your rational decision, that is aggressive. If you go by a speculation, if you become a speculator, that is also you can increase the capital. So ನಿಮ್ಮ ಬಂಡವಾಳವನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ನೀವು ಸೇಫ್ಟಿಯಾಗಿ ಬೆಳವಣಿಗೆ ಆಗೋದು ಒಂದು ಆಪ್ಷನ್ನ, ಅಗ್ರೆಸಿವ್ ಆಗಿ ಬೆಳವಣಿಗೆ ಆಗೋದು ಇನ್ನೊಂದು ಆಪ್ಷನ್ನ, ಮಾರ್ಕೆಟ್ ಸ್ಪೆಕ್ಯುಲೇಷನ್ ಮಾಡೋದು ಇನ್ನೊಂದು ಆಪ್ಷನ್ನ ಅಂತ ಹೇಳ್ಬೋದು. ನೆಕ್ಸ್ಟ್, ಫಾರ್ಮ್ಸ್ ಆಫ್ ಅ ರಿಟರ್ನ್ ಅಂತ ನಾವಲ್ಲಿ ಕರಿತೀವಿ. ರಿಟರ್ನ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಾಮ್ ಸೆಕ್ಯೂರಿಟಿ, ಮೇ ಬಿ ಟೂ ಟೈಪ್ಸ್. ಫಾರ್ಮ್ಸ್ ಆಫ್ ರಿಟರ್ನ್ ಆರ್ ಟೂ ಟೈಪ್ಸ್. ಒನ್ ಈಸ್ ಅ ಕ್ಯಾಶ್ ರಿಸಿಟ್, ಅನದರ್ ಒನ್ ಈಸ್ ಅ ಕ್ಯಾಪಿಟಲ್ ಗೇನ್. ದೀಸ್ ಆರ್ ದ ರಿಟರ್ನ್ಸ್ ಬಿಹೈಂಡ್ ದ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇನ್ವೆಸ್ಟ್ಮೆಂಟ್ ಮಾಡೋ ಉದ್ದೇಶ ಏನಂದರೆ ರಿಟರ್ನ್ ಬರಬೇಕು ನಮ್ಗೆ. ರಿಟರ್ನ ಕ್ಯಾಶ್ ಫಾರ್ಮ್ದಲ್ಲಿ ಇರ್ಬೋದು ಅಥವಾ ಕ್ಯಾಪಿಟಲ್ ಗೇನ್ ಫಾರ್ಮ್ದಲ್ಲಿ ಇರ್ಬೋದು. ಅನದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಫಂಡ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬಿಫೋರ್ ಇನ್ವೆಸ್ಟ್ಮೆಂಟ್, ಎವ್ರಿ ಇನ್ವೆಸ್ಟರ್ ಆಲ್ವೇಸ್ ವಾಂಟ್ ಟು ಬಿ ಸೇಫ್ ಆಫ್ ಹೀಸ್ ಫಂಡ್ ಆ್ಯಂಡ್ ಇಟ್ ಶುಡ್ ಬಿ ಸೆಕ್ಯೂರ್ಡ್ ಒನ್. ಸೊ ದ ಇನ್ವೆಸ್ಟ್ಮೆಂಟ್ ಶುಡ್ ಬಿ ನಾಟ್ ಲಾಸ್, ಇಟ್ ಶುಡ್ ನಾಟ್ ಬಿ ಇನ್ ಅ ಲಾಸ್ ಅಂತ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವ ಉದ್ದೇಶ ಏನಿರ್ತಪ್ಪ ಅಂದ್ರೆ, ಸೇಫ್ ಆಗಿರಬೇಕು. ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣ ಸೇಫ್ ಆಗಿರುವುದರ ಜೊತೆಗೆ ಫಂಡ್ ಏನಾಗಿರ್ಬೇಕು ರೀ, ಸೆಕ್ಯೂರ್ಡ್ ಆಗಿರಬೇಕು. ಸೊ ದ್ಯಾಟ್ ಹಿ ಕ್ಯಾನ್ ಗೆಟ್ ದ ಪ್ರಾಫಿಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬೈ ಹೀಸ್ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅನದರ್ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಲಿಕ್ವಿಡಿಟಿ ಅಂತ, ದ್ರವತ್ವ ಅಂತ ನಾವಲ್ಲಿ ಕರಿತೀವಿ.
So what is a liquidity? Immediate conversion of security in the form of cash is called as a liquidity anta. Before making investment, investor should always consider the degree of a liquidity. If there is a liquidity in a security, he can come forward and invest the money. Certain securities are highly liquid oriented, just like a cash. Shares immediate ಆಗಿ ಕನ್ವರ್ಟ್ ಆಗ್ತಾವೆ. ಸೊ ಅವಕ್ಕೆ ನಾವು ಏನಂತ ಕರಿತೀವಿ? ಲಿಕ್ವಿಡ್ ಅಸೆಟ್ಸ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಲಾಸ್ಟ್ ಕನ್ಸಿಡರೇಷನ್, ಟ್ಯಾಕ್ಸ್ ಕನ್ಸಿಡರೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ರೀಸನ್ ಬಿಹೈಂಡ್ ದ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇನ್ವೆಸ್ಟ್ಮೆಂಟ್ ಮಾಡೋ ಉದ್ದೇಶ ಏನ್ರಿ? ಟ್ಯಾಕ್ಸ್ ಪ್ರಮಾಣ ಕಡಿಮೆ ಆಗಲಿ ಅಂತ. ಇನ್ವೆಸ್ಟರ್ ಆಲ್ವೇಸ್ ಡೂ ಕನ್ಸಿಡರ್ ಟು ರೆಡ್ಯೂಸ್ ಹಿಸ್ ಟ್ಯಾಕ್ಸ್. So on that reason he want to invest in where the government can give the concession. Now sometimes the government will give the concession to you people in tax rate if you are able to purchase the security to those which is called as a sick industry. Government recognize certain sick industry. If you invest there, you will definitely get the tax concession from the ಗೌರ್ಮೆಂಟ್ ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಏನು ಹೇಳ್ತಾರೆ ಅವರು? ಕೆಲವೊಂದಿಷ್ಟು ಉದ್ದಿಮೆಗಳು ದಿವಾಳಿ ಆಗಿರ್ತಾವೆ, ಅವು ಬೆಳವಣಿಗೆ ಆಗಿರಂಗಿಲ್ಲ. ಅಂಥ ಉದ್ದಿಮೆಗಳೊಳಗೆ ನೀವೇನಾದರೂ ಹೂಡಿಕೆ ಮಾಡಿದ್ರಿ ಅಂದ್ರೆ ನಿಮಗೆ ಅವರು ಎನ್ಕರೇಜ್ ಮಾಡ್ತಾರೆ. ಯಾರು? ಗೌರ್ಮೆಂಟ್ನವ್ರು ಯಾಕೆ ಎನ್ಕರೇಜ್ ಮಾಡ್ತಾರೆ ಹೇಳ್ರಿ? ಬಿಕಾಸ್ ದ ಗೌರ್ಮೆಂಟ್ ಡೋಂಟ್ ವಾಂಟ್ ಟು ಡೆವಲಪ್ ಸಚ್ ಏರಿಯಾ. ಸೊ ಇಫ್ ಯು ಡೆವಲಪ್ ದ್ಯಾಟ್, ಸೊ ದೇ ವಿಲ್ ಗಿವ್ ಸಮ್ ಕನ್ಸೆಷನ್. ಇದಂತ ಅವ್ರಿಗೆ ಆಗ್ತಿರಂಗಿಲ್ಲ ಅಂತಲ್ಲ, ಬರ್ಡನ್ ಸಲುವಾಗಿ ಅವರು ಕಡಿಮೆ ಮೇಂಟೈನ್ ಮಾಡ್ತಾ ಇರ್ಬೋದು. ಹಾಗಾಗಿ ಟ್ಯಾಕ್ಸ್ ಕಡಿಮೆ ಆಗುತ್ತಾ. ದಟ್ ಈಸ್ ಆಲ್ಸೋ ಅನದರ್ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಬಿಹೈಂಡ್ ದ ಇನ್ವೆಸ್ಟ್ಮೆಂಟ್ ಈಸ್ ದೆರ್ ಈಸ್ ಸಮ್ ಕೀವರ್ಡ್ಸ್ ಟು ಅರ್ನ್ ದ ಇನ್ಕಮ್. ಫಸ್ಟ್ ಕೀವರ್ಡ್ ಏನ್ರಿ? ಆದಾಯ ಮಾಡಿಕೊಳ್ಳೋ ಸಲುವಾಗಿ. ಟು ಇನ್ಕ್ರೀಸ್ ದ ಕ್ಯಾಪಿಟಲ್, ಬಂಡವಾಳವನ್ನು ಹೆಚ್ಚಿಸುವ ಸಲುವಾಗಿ. ಟು ರೆಡ್ಯೂಸ್ ದ ಟ್ಯಾಕ್ಸ್, ತೆರಿಗೆನ ಕಡಿಮೆ ಮಾಡಿಸೋ ಸಲುವಾಗಿ. ಆರ್ ಯು ಕ್ಯಾನ್ ಸೇ ರೆಡ್ಯೂಸ್ ದ ಏನಂತ ರಿಸ್ಕ್, ರೆಡ್ಯೂಸ್ ದ ರಿಸ್ಕ್. ಸೊ ಆಮೇಲೆ ಟ್ಯಾಕ್ಸ್ ಕನ್ಸೆಷನ್ ಇಲ್ಲಿ ಆಗಿತ್ತಲ್ಲ. ಓಕೆ, ಸೊ ಟು ರೆಡ್ಯೂಸ್ ದ ಟ್ಯಾಕ್ಸ್, ಟು ರೆಡ್ಯೂಸ್ ದ ರಿಸ್ಕ್, ಫಾರ್ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಫಾರ್ ಇನ್ಕಮ್ ರೆಕಗ್ನಿಷನ್. ಸೊ ದ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆಸ್ ಅ objectives of investment.